ನಿಮ್ಮ ಮನೆ ಹತ್ರ ಅಂತ ಹೋಗಿ ಬರ್ತಾ ಇದ್ದೀನಿ. ಅಲ್ಲಿ ನೋಡ್ದೆ ಇನ್ನು ಕಾಣಿಸಿಲ್ವಲ್ಲ, ಅದಕ್ಕೆ ಮನೆಗೆ ವಾಪಸ್ ಹೋಗೋಣ ಅಂತ ಹೋಗ್ತಾ ಇದ್ದೆ. ಯಾಕೆ ವೀಣಾ, ಏನಾಗಬೇಕಾಗಿತ್ತು? ಅಯ್ಯೋ ಏನೂ ಇಲ್ಲ ಕಣೆ, ಹೀಗೆ ಸುಮ್ಮನೆ ಮಾತಾಡೋಣ ಅಂತ ಬಂದೆ. ಮನೇಲಿ ಕುಂತು ಕುಂತು ಬೋರ್ ಆಗ್ತಾ ಇತ್ತು ಕಣೆ, ಅದಕ್ಕೆ. ಹೌದಾ, ಹಿಂಗೆ ಸ್ವಲ್ಪ ಕೆಲಸ ಇತ್ತು, ಅಮ್ಮನ ನೋಡ್ಕೊಬೋಣ ಅಂತ ಹೋಗ್ತಾ ಇದ್ದೆ ಕಣೆ. ಇವತ್ತು ಯಾಕೆ ನಿಮ್ಮ ಕಾಲೇಜಿಗೆ ಬಂದಿರಲಿಲ್ಲ? ಅಯ್ಯೋ ಅದು ನನ್ನ ನೋಡೋಕ್ಕೆ ಇವತ್ತು ಗಂಡಿನ ಕಡೆಯವ್ರು ಬಂದಿದ್ದಾರೆ ಕಣೆ, ಅದಕ್ಕೆ ನಮ್ಮಮ್ಮ ಹೋಗಬೇಡ ಅಂದರು. ಏನು ಗಂಡಿನ ಕಡೆಯವರ? ಅಲ್ಲ ಕಣೆ, ಇಷ್ಟು ಬೇಗ ಮದುವೆ ಮಾಡ್ಕೊತೀಯಾ? ಅಯ್ಯೋ ಯಾವಾಗಿದ್ರೂ ಮದುವೆ ಆಗಲೇಬೇಕಲ್ವೇನೆ, ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೌದಾ, ಸರಿ ಹೋಗಲಿ ಬಿಡು, ಇನ್ನೇನು ಮಾಡೋಣ. ಹಾಗಾದರೆ ಇನ್ನು ಮದುವೆ ಆದಮೇಲೆ ಕಾಲೇಜಿಗೆಲ್ಲ ಬರೋಲ್ಲ ಅಂತ ಅನ್ಸುತ್ತೆ ಅಲ್ವಾ? ಎಜುಕೇಷನ್ ಕಂಪ್ಲೀಟು ಮಾಡಲ್ವಲ್ಲ ನೀನು? ಅಯ್ಯೋ ಹೋಗೆ, ಯಾವ ಎಜುಕೇಷನು, ಸದ್ಯಕ್ಕೆ ನನ್ನ ಮದುವೆ ಆಗಿ ಹೋಗಿ ಸಾಕಪ್ಪ, ಹಂಗೆ ಅನ್ಸ್ಬಿಡಿದೆ ನನಗೆ. ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಹೇಳ್ತಲೆ. ಏನಕ್ಕೆ, ಯಾಕೆ ನಿಂಗೆ ಹಂಗೆ ಅನ್ಸುತ್ತೆ? ಬೇಗ ಮದುವೆ ಮಾಡ್ಕೋಬೇಕು ಅಂತ ಅನ್ಸುತ್ತಾ? ನಿನಗೇನಮ್ಮ, ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದಾನೆ, ಅದೇ ನನಗೇಳು. ನಮ್ಮ ಮನೇಲಿ ಏನೋ ಗೊತ್ತಾಯ್ತು ಅದರ ಬಾಯ್ ಫ್ರೆಂಡು ಹಾಗೆ ಹೇಗೆ ಇದ್ದಾನೆ ಅಂತ, ಅಷ್ಟೇ ನನಗೆ ಕೊಂದೇ ಹಾಕ್ಬಿಡ್ತಾರೆ. ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಆಗಲಿ, ನಿಮ್ಮ ಅಮ್ಮ ಆಗಲಿ, ನಿಮ್ಮ ಅಣ್ಣ ಆಗಲಿ ಯಾರೂ ಏನೂ ಕೇಳಲ್ಲ. ನೀನು ಹೇಗೆ ಬೇಕಾದರೂ ಇರ್ಬೋದು, ಆದರೆ ನಮಗೆ ಚಾನ್ಸ್ ಇಲ್ಲ ಬಿಡು. ಅದಕ್ಕೆ ಯಾರೋ ಒಬ್ಬರು ನೋಡ್ತಾರೆ, ಅವನ್ನೇ ಮದುವೆ ಮಾಡ್ಕೊಂಡು ಹೋಗ್ಬೇಕು, ಅಷ್ಟೇ ನಮ್ಮ ಲೈಫು. ಅಯ್ಯೋ ಮೆತ್ತಗೆ ಮಾತನಾಡಿ, ನೀನು ಮಾತಾಡೋದನ್ನ ಯಾವುದು ಕೇಳಿಸ್ಕೊಂಬಿಟ್ರೆ ನನ್ನ ಕತೆ ಮುಗೀತಷ್ಟೇ. ಅಯ್ಯೋ ಗೊತ್ತಾಗಲಿ ಬಿಡೆ, ಇವತ್ತೆಲ್ಲ ನಾಳೆ ಗೊತ್ತೇ ಆಗುತ್ತಪ್ಪ, ಅದರಲ್ಲೇನಿದೆ. ಅನು ಅನು ಅಮ್ಮ, ವೀಣಾ ನೀನು ಹೋಗಿ, ನಮ್ಮಮ್ಮ ಬಂದರು, ಪ್ಲೀಸ್ ಹತ್ರ ಏನು ಹೇಳೋಕೋಬೇಡ ಅದ್ರ ಬಗ್ಗೆ. ಓ ವೀಣಾ, ಏನಮ್ಮ ಹೇಗಿದೆಯಾ? ಇತ್ತೀಚೆಗೆ ನಮ್ಮ ಮನೆ ಕಡೆ ಬರದೆ ಬಿಟ್ಬಿಟ್ಟಿದ್ಯಾ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಆಂಟಿ, ಸ್ವಲ್ಪ ಬ್ಯುಸಿ ಆಗಿದ್ದೆ, ಅದಕ್ಕೆ ಬರೋಕ್ಕಾಗಿಲ್ಲ. ಅಮ್ಮ ಕೇಳ್ತಾ ಇದ್ರು ಆಂಟಿ ನಿಮ್ಮನ್ನು. ಹೌದಾ, ನಿಮ್ಮಮ್ಮ ಚೆನ್ನಾಗಿದ್ದಾಳಮ್ಮ, ನಾನು ಕೇಳಿದೆ ಅಂತ ಹೇಳು ಸರಿನಾ? ಅಂತಂದರೆ ನಿಮ್ಮಮ್ಮ ಏನು ಅಂದಿದ್ರಪ್ಪ, ಇವತ್ತು ಗಂಡಿನ ಕಡೆ ಬರ್ತಾರೆ ಅಂತ, ನಿಜನಾ? ಬಂದು ನೋಡ್ಕೊಂಡು ಹೋದ್ರಾ? ಏನಂದರು? ಹಾಂ ಆಂಟಿ, ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅವ್ರು ಏನಂತ ಅಂದರು ಅಂತ ನನಗಂತೂ ಗೊತ್ತಿಲ್ಲ, ಅದೆಲ್ಲ ಅಮ್ಮನಿಗೆ ಗೊತ್ತಿರುತ್ತೆ. ಅಯ್ಯೋ ನಿನ್ನ ನೋಡಿದ್ರೆ ಯಾಕೆ ತಾನೇ ಬೇಡ ಅಂತ ಹೇಳು, ಒಳ್ಳೇದಂತದ್ದು ಗೊಂಬೆ ಇದ್ದಾಗಿದೆಯಾ, ನೋಡಿದ ತಕ್ಷಣ ಮದುವೆ ಮಾಡ್ಕೊಳ್ಳೋಕ್ಕೆ ಖಂಡಿತ ಒಪ್ಕೋತಾರೆ. ಸರಿ ಆಂಟಿ, ನಾನು ಬರ್ತೀನಿ. ಸರಿ ಅಮ್ಮ. ಅನು ಬಾಯ್ ಕಣೆ. ಹಾಂ, ಯಾಕೆ ಯಾಕೆ ಹಿಂಗೆ ನೋಡ್ತಿದ್ದೆ ಅವಳನ್ನೇ? ಹಾಂ ಏನೂ ಇಲ್ಲಮ್ಮ, ಸುಮ್ಮನೆ ಹೇಗೆ ನೋಡ್ತಾ ಇದ್ದೆ. ಸರಿ ಬಾ ಹೋಗೋಣ. ನಡಿ. ಸರು, ನೀವೇನಿಲ್ಲಿ? ಅದು ನನಗೆ ಇವರು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬಂದೆ. ಹೌದಾ, ಏನು ಕೆಲಸ ಇತ್ತು? ಅಲ್ಲ ನೀವು ಇಷ್ಟು ಜನ ಕಾಣಿಸೇ ಇಲ್ವಲ್ಲ, ಎಲ್ಲಿ ಹೊಂಟೋಗಿದ್ರಿ ಅಂತ? ಅದು ನನಗೆ. ಅಮ್ಮ ನೀನು ಬರ್ತೀಯ ಅಥವಾ ನಾನು ಹೋಗ್ಲಾ? ತಡಿಯಮ್ಮ, ಇಬ್ಬರು ಒಟ್ಟಿಗೆ ಹೋಗೋಣ, ಒಂದು 10 ನಿಮಿಷ ಮಾತಾಡ್ಕೊಂಡು ಬರ್ತೀನಿ. ನಿನ್ನ ಮಾತುಕತೆ ಇಲ್ಲಿ ಮುಗೀತು 10 ನಿಮಿಷಕ್ಕೆ, ನಾನು ಹೋಗಿರ್ತೀನಿ. ನಿಧಾನಕ್ಕೆ ಎಷ್ಟೊತ್ತು ಬೇಕು ಮಾತಾಡ್ಕೊಂಡು ಬೇಗ ಬಂದುಬಿಡು. ಬೇಡ ತಡಿ, ಇಬ್ಬರು ಒಟ್ಟಿಗೆ ಹೋಗೋಣ. ಬೇಡ ಅಮ್ಮ, ನನಗೆ ಈ ರೀತಿ ನಿಂತ್ಕೊಂಡು ಮಾತಾಡೋಕ್ಕೆ ಇಷ್ಟ ರೋಡಲ್ಲಿ, ಯಾವುದು ನೋಡಿದ್ರೆ ಚೇಚೆ. ಅನು ನಿಂತ್ಕೊಳ್ಳೆ. ಹೋಗ್ಲಿ ಬಿಡು ಸರು, ಅವಳಿಗೆ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ. ಹಾಗಾದರೆ ನಿನಗೂ ಇಷ್ಟ ಇಲ್ವಾ? ಅಯ್ಯೋ ನಾನೆಲ್ಲಿ ಹಾಗಂದೆ, ಅದು ಏನು ವಿಷಯ ಅಂತ ಹೇಳಿ. ನನ್ನ ಮಗನಿಗೆ ಹೆಣ್ಣು ನೋಡ್ತಾ ಇದ್ದೀವಿ, ಹಾಗಾಗಿ ಈ ಕಡೆ ಕಾಣಿಸ್ಕೊಳ್ಳೋಕ್ಕಾಗಿಲ್ಲ, ನೀನು ತಪ್ಪು ತಿಳ್ಕೊಬೇಡ. ನೋಡಿ, ನಾನು ನಿಮ್ಗೆ ಆವತ್ತೇ ಹೇಳಿದ್ದೀನಿ, ನಾನು ತಪ್ಪು ತಿಳ್ಕೊಳ್ತಿದ್ದಾಳೆ ಏನದು ಹೇಳಿ. ನಿಮ್ಮ ಜೀವನ ನಿಮಗೆ, ನನ್ನ ಜೀವನ ನನಗೆ. ಏನೋ ಆವಾಗ ವಯಸ್ಸಲ್ಲಿ ತಪ್ಪು ಮಾಡಿಬಿಟ್ವಿ, ಇವಾಗ ಅದನ್ನೇ ಮುಂದಿಸ್ಕೊಂಡು ಹೋಗೋಕ್ಕೆ ಚೆನ್ನಾಗಿರಲ್ಲ. ನಿಮ್ಮ ಮಕ್ಕಳು ದೊಡ್ಡವರಾಗಿದ್ದಾರೆ, ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ, ಇನ್ನು ಮುಂದೆ ನಾವಿಬ್ಬರು ಅವರಿಗೋಸ್ಕರ ಬದುಕಬೇಕಾಗತ್ತೆ. ಹಾಗಾಗಿ ನಿಮ್ಮ ಪಳಗೆ ನೀವಿ, ನಾನು ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ. ಯಾಕೆ ಸರು ಹಂಗೆ ಮಾತಾಡ್ತೀಯ? ಕಡ್ಡಿ ತುಂಡಾಗೋ ಥರ. ನಾನು ಯಾವಾಗಲೂ ನಿಂಗೆ ಹೇಳ್ತೀನ ನೀನು ಹಂಗೆ ತೊಂದರೆ ಅಂತ? ಇಲ್ವಲ್ಲ. ನೋಡಿ, ನೀವು ನನಗೆ ಯಾವತ್ತೂ ಹೇಳ್ತಾ ಇರ್ಬೋದು, ಆದರೆ ನನಗೆ ಈ ಥರ ಅನಿಸಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಎಲ್ಲದೂ ಕಂಡ್ರೆ ಸುಮ್ಮನೆ ಹಾಗೆ ಹೋಗ್ಬಿಡಿ, ನನ್ನ ಮಾತಾಡ್ಸಕ್ಕೆ ಹೋಗ್ಬಿಡ್ರಿ. ಇವಾಗ ನೀವೇ ನೋಡಿದ್ರಲ್ಲ ನನ್ನ ಮಗಳು ಹೇಗೆ ಹೋದ್ಲು ಅಂತ. ನನಗೆ ನನ್ನ ಮಕ್ಕಳು ಸುಖ ಶಾಂತಿ ನೆಮ್ಮದಿನೇ ಮುಖ್ಯ. ಇಲ್ಲ ಅಂತ ನಾನೇ ಹೇಳಿದೆ, ನನಗೂ ಅದೇ ಮುಖ್ಯ. ಆದರೆ ನಾನು ನಿನ್ನ ಹತ್ರ ಏನೂ ಕೇಳಲ್ಲ. ನಾನು ಎಲ್ಲ ರೋಡ ಸಿಕ್ಕಿದಾಗ ಒಂದೇ ಒಂದು ಸಾರಿ ನನ್ನ ಕರೆದು ಮಾತಾಡ್ಸ್ರೆ ಅಷ್ಟು ಸಾಕು ನನಗೆ. ಇಲ್ಲ,
ಕ್ಷಮಿಸಿ. ಇನ್ನು ಮುಂದೆ ನನ್ನ ಕೈಲದೆಲ್ಲ ಸಾಧ್ಯ ಆಗದಿರೋಂಥ ಮಾತು. ನಿಮ್ಮ ದಯ ನಿಮಗೆ, ನನ್ನ ದಯ ನಮಗೆ. ನೀವಿನ್ನು ಹೋಗ್ಬೋದು. ಸರು ಎಷ್ಟೊಂದು ಬದಲಾಗ್ಬಿಡ್ತಾರಲ್ಲ, ಅವಳು ಹೇಳೋ ಮಾತಲ್ಲೂ ಸತ್ಯ ಇದೆ. ನಮಸ್ಕಾರ ಅರ್ಚಕ್ರೆ. ನೀವು ಸಿಗ್ತೇ ಇಲ್ಲೋ ಅಂತ ಅಂದ್ಕೊಂಡು ಬಂದ್ವಿ. ಹೇಗೋ ನಮ್ಮ ಪುಣ್ಯಕ್ಕೆ ನೀವಿಲ್ಲೇ ಸಿಕ್ಬಿಟ್ರಿ. ಹೇಳಮ್ಮ, ಏನು ವಿಷಯ? ಏನಾಗಬೇಕಾಗಿತ್ತು ನನ್ನಿಂದ? ಅದೇನಿಲ್ಲ ಅರ್ಚಕ್ರೆ, ಅದು ನೀಲಕ್ಕ ಇದ್ದಾರಲ್ಲ, ಅವ್ರು ನಿನ್ನೆ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಅಂತ ತುಳಸಿ ಕಟ್ಟೆಗೆ ಹತ್ರ ಹೋಗಿದ್ದಾರೆ. ನೋಡ್ತಾರೆ ತುಳಸಿ ಕಟ್ಟೆ ಪೂರ್ತಿ ಒಣಗೋಗಿದೆ. ಹಾಗಾಗಿ ಇದರಿಂದ ತೊಂದರೆ ಏನಾದರೂ ಆಗುತ್ತೆ ಅವ್ರಿಗೆ ಅಂತ ತುಂಬ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಇಲ್ಲಿ ಕರ್ಕೊಬಂದೆ. ಏನು ಹೆದರ್ಕೋಬೇಡ, ಬಾ ಅರ್ಚಕ್ರ ಹತ್ರ ಹೋಗ್ಕೊಳ್ಳೋಣ, ಅವ್ರದಕ್ಕೆ ನಾನು ಪರಿಹಾರ ಹೇಳ್ತಾರೆ ಅಂತ. ಹೌದಾ? ತುಳಸಿ ಗಿಡ ಅದು ಶುಕ್ರವಾರ ಒಣಗೋಗೋದು ಅಷ್ಟೊಂದು ಒಳ್ಳೇದಲ್ವಲ್ಲಮ್ಮ? ಯಾಕೆ ಹಿಂಗಾಯ್ತು? ಹಾಂ, ಬೆಳಗ್ಗೆ ಎಷ್ಟು ಗಂಟೆಗೆ ಅಮ್ಮ ನೋಡಿದ್ ನೀನು? ಸಮಯ ನೆನಪಿದೆಯಾ? ಅದು ಅರ್ಚಕ್ರೆ, ಸಮಯ ನಂಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. ಒಂದು 10:30 11 ಗಂಟೆ ಒಳಗಡೆ. ಹಾಂ. ಓ, ರಾಹುಗಾಲ ಅದು. ಏನು ಮಾಡೋದು? ನೋಡಮ್ಮ, ನನಗೇನೋ ಸರಿ ಕಾಣಿಸ್ತಾ ಇಲ್ಲ. ನಿನಗೆ ಇಷ್ಟರಲ್ಲೇ ಒಂದು ಆಘಾತಕರ ವಿಷಯ ಕಿವಿಗೆ ಬೀಳ್ಬೋದಮ್ಮ. ಸ್ವಲ್ಪ ಎಚ್ಚರಿಕೆಯಿಂದ ಇರು. ಅಯ್ಯೋ ಅರ್ಚಕ್ರೆ, ಇದೇನಿದು? ನೀವೇ ಹಿಂಗೆ ಹೇಳ್ಬಿಟ್ರೆ ನನಗೆ ಇನ್ನೂ ಭಯ ಆಗ್ಬಿಡುತ್ತೆ. ಏನು ಆಘಾತಕಾರಿನಾ? ಅರ್ಚಕ್ರೆ, ಇದಕ್ಕೇನು ಪರಿಹಾರ ಇಲ್ವಾ? ಇದೆಯಮ್ಮ, ಖಂಡಿತ ಇದೆ. ಪ್ರತಿಯೊಂದು ಸಮಸ್ಯೆಗೊಂದು ಪರಿಹಾರ ಅಂತ ದೇವರು ಇಟ್ಟಿರ್ತಾನೆ. ಹಾಗಾಗಿ ನೀನೊಂದು ಕೆಲಸ ಮಾಡು. ನಾಳೆ ಸೋಮವಾರ ಈಶ್ವರನ ಗುಡಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಉದ್ದಿನಬೇಳೆ, ಒಂದು 4 ಥರ ಧಾನ್ಯ ತೊಗೊಂಡೋಗಿ, ಒಂದು ವಸ್ತ್ರ ತೊಗೊಂಡೋಗಿ ದೇವ್ರಿಗೆ ಅಭಿಷೇಕ ಮಾಡಿಸಿ, ಈ ನಾನು ಹೇಳಿದ ಧಾನ್ಯಗಳನ್ನ ತೊಗೊಂಡೋಗಿ ಅರ್ಚಕರಿಗೆ ದಾನವಾಗಿ ಕೊಟ್ಟರೆ ನೋಡಮ್ಮ, ನಿನ್ನ ಸಮಸ್ಯೆಗೆ ಪರಿಹಾರ ಅಂತ ಹೇಳಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆದರೂ ಆಗ್ಬೋದು. ಹಂಗಂದ್ರೆ ನಾ ಇದನ್ನೆಲ್ಲ ಕೊಟ್ಟರೆ ನನಗೇನು ತೊಂದರೆ ಆಗೋದಿಲ್ವಲ್ಲ? ಹೇಳಿ ಅರ್ಚಕ್ರೆ. ನೋಡಮ್ಮ, ಎಲ್ಲ ದೇವ್ರಿಚ್ಛೆ. ಆ ದೇವ್ರು ಯಾವ ಸಮಯಕ್ಕೆ ಏನಾಗಬೇಕು ಅಂದ್ಕೊಂಡಿರ್ತಾನೋ ಅದು ಆಗೇ ತಿರುತ್ತೆ. ನಮ್ಮ ಮನುಷ್ಯ ಕೈಯಲ್ಲಿ ಏನಿದೆ ಹೇಳು? ಸುಮ್ಮನೆ ಏನೋ ಹೇಳ್ತೀವಿ. ನಮ್ಮ ಮನಸ್ಸು ಶಾಂತಿಗೋಸ್ಕರ ಇದನ್ನೆಲ್ಲ ಮಾಡು ಅಷ್ಟೇ. ಆಯಿತು ಅರ್ಚಕ್ರೆ, ನೀವು ಹೇಗಂತೀರೋ ನಾನು ಹಾಗೆ ಮಾಡ್ತೀನಿ. ಸರಿ ಅಮ್ಮ, ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಅರ್ಚಕ್ರೆ, ನನಗೊಂದು ಸಮಸ್ಯೆ ಇದೆ. ಅದು ಏನಂದರೆ, ನನಗೊಂದು 6 ತಿಂಗಳಿಂದೆ ನನ್ನ ಕನಸಲ್ಲಿ ಯಾವಾಗಲೂ ಒಂದು ಹೆಣ್ಮಗು ಬರ್ತಾಯಿತ್ತು. ಅದು ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಬರ್ತಾನೇ ಇಲ್ಲ. ಏನು? ಕನಸಲ್ಲಿ ಹೆಣ್ಮಗು ಬರ್ತಾ ಇತ್ತಾ? ಒಳ್ಳೇದೇ ಅಲ್ವೇನಮ್ಮ? ಕನಸಲ್ಲಿ ಹೆಣ್ಮಕ್ಳು ಬಂದರೆ ತುಂಬ ಒಳ್ಳೆಯದು. ಹೆಣ್ಮಕ್ಳು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅವತಾರ ನಮ್ಮ. ಇತ್ತೀಚೆಗೆ ಬರ್ತಾ ಇಲ್ಲ ಅಂದರೆ ನೀನೇನಾದರೂ ತಾಯಿ ಆಗ್ತಾರೋ ವಿಷಯನ ನಾನು ಕಿವಿಗೆ ಬಿದ್ದಿದ್ದೇನಮ್ಮ? ಅಯ್ಯೋ ಅರ್ಚಕ್ರೆ, ಆ ಥರ ಎಲ್ಲ ಏನೂ ಇಲ್ಲ. ಅದೇ ಈ ಮಗು ಇವಾಗಿಂದಲ್ಲ, ನನಗೆ ಸುಮಾರು ವರ್ಷದಿಂದ ಕನಸಲ್ಲಿ ಬರ್ತಾ ಇತ್ತು. ಆದರೆ ಇತ್ತೀಚೆಗೆ ಬರ್ತಾ ಇಲ್ಲ. ಅದೇ ಸ್ವಲ್ಪ ತೊಂದರೆ ಇಲ್ಲಮ್ಮ. ಕನ್ಸಲ್ಲಿ ಬರ್ತಾ ಇದ್ದ ಮಗು ಇನ್ನು ಮುಂದೆ ನಿಂಗೆ ಕಣ್ಣೆದ್ರಿಗೆ ಬಂದರೂ ಬರ್ಬೋದು. ಆ ದೇವ್ರಿಗೆ ಚದೇ ಆಗಿದ್ರೆ ಯಾರು ತಾನು ತಪ್ಸೋಕ್ಕಾಗುತ್ತೆ ಹೇಳು? ಏನು ಅರ್ಚಕ್ರೆ, ನೀವು ಏನು ಹೇಳ್ತಾ ಇದ್ದೀರಾ? ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ. ಅಂದರೆ ನಿಮ್ಮ ಮನೇಲಿ ಯಾರನ್ನ ಗರ್ಭಿಣಿ ಸ್ತ್ರೀಯರು ಇದ್ದಾರೆ ಏನಮ್ಮ? ನಮ್ಮ ಮನೆಯಲ್ಲಿ ಗರ್ಭಿಣಿ ಸ್ತ್ರೀಯರು ರಾಧಾ ಇದ್ದಾರಲ್ಲ ಕಣೆ, ನಿನ್ನ ತಮ್ಮನೆಂತಿ. ಹಾಂ ಹೌದು ಅರ್ಚಕ್ರೆ, ನನ್ನ ತಮ್ಮನೆಂತಿಗೆ ಇವಾಗ 9 ತಿಂಗಳು ಪೂರ್ತಿಯಾಗಿದೆ. ಈಗೋ ಇಲ್ಲೇ ಉತ್ತರ ಇದೆಯಲ್ಲಮ್ಮ. ಆ ತಾಯಿ ಗರ್ಭದಲ್ಲಿ ನಿನ್ನ ಕನ್ಸಲ್ಲಿ ಕಂಡಿದ್ದ ಮಗು ಅವತಾರ ಹೊತ್ತು ಬರ್ತಾಳೆ. ಅರ್ಚಕ್ರೆ, ನೀವು ಹೇಳ್ತಾ ಇರೋದು ನಿಜಾನಾ? ನನ್ನ ಕನ್ಸಲ್ಲಿ ಬರ್ತಾ ಇದ್ದ ಮಗು ನನ್ನ ತಮ್ಮನ ಹೊಟ್ಟೆ ಹುಟ್ಟುತ್ತಾ? ಹಾಂ ಎಂತ ಮಾತಾಡಿದ್ರಿ? ಹೌದು ತಾಯಿ, ಇದೆಲ್ಲನೂ ಆ ದೇವ್ರ ಇಚ್ಛೆ ಅಂತ ಕಾಣುತ್ತೆ. ಮತ್ತೆ ಯಾರಿಗಾದ್ರೂ ಏನು ಸಮಸ್ಯೆ ಇದೆಯಾ? ಇಲ್ಲ ಅರ್ಚಕ್ರೆ, ನಮಗೆಲ್ಲ ಏನು ಸಮಸ್ಯೆ ಇಲ್ಲ. ನನ್ನ ಜೊತೆಗೆ ಹಾಗೆ ಬಂದ್ವಿ, ನಿಮ್ಮ ದರ್ಶನ ಮಾಡ್ದಂಗೂ ಆಯಿತು. ಸರಿ ಅರ್ಚಕ್ರೆ, ನಾವೇನು ಬರ್ತೀವಿ. ಸರಿ ಅಮ್ಮ, ಎಲ್ಲರೂ ಹೋಗಿ ಸೋಮವಾರ ಬೆಳಗ್ಗೆ ಪೂಜೆ ಟೈಮ್ ಬಂದುಬಿಡಿ. ಪ್ರಸಾದ ತೊಗೊಂಡು ಆಮೇಲೆ ಹೋಗೋರಂತೆ. ಸರಿ ಅರ್ಚಕ್ರೆ, ನಾವು ಹಾಗೆ ಮಾಡ್ತೀವಿ. ಓಂ ನಮಃ ಶಿವಾಯ. ಲೇ ಪವಿ, ಇದೇನೇ ಇದು ಅರ್ಚಕ್ರು ಹಿಂಗೆ ಹೇಳ್ಬಿಟ್ರಲ್ಲ. ನಾನು ಇಷ್ಟರಲ್ಲೇ ಏನೋ ಒಂದು ಕೆಟ್ಟ ವಿಷಯ ಕೇಳ್ತೀನಂತೆ. ಏನಪ್ಪ ಮಾಡೋದು ಇವಾಗ? ಏ ನೀಲಕ್ಕ, ಅದಕ್ಕೆ ಪರಿಹಾರ ಹೇಳಿದಾರೆ ತಾನೆ, ಆ ಪರಿಹಾರ ಮಾಡಿಸು. ಏನೂ ಆಗಲ್ಲ, ಹೆದರ್ಕೋಬೇಡ. ಇದ್ರ ಜೊತೆಗೆ ರಾಧಂಗೊಂದು ಒಳ್ಳೆ ವಿಷಯನೂ ಹೇಳಿದ್ರಪ್ಪ. ನನಗಂತ ವಿಷಯ ಕೇಳಿ ತುಂಬ ಖುಷಿ ಆಯಿತು. ಹೌದು ಸಹಜಕ್ಕ, ನನಗಂತ ವಿಷಯ ಕೇಳಿ ತುಂಬಾ ಖುಷಿ ಆಯ್ತಪ್ಪ. ಇವಾಗ ಒಂಥರ ಮನಸ್ಸಿಗೆ ಹಾಯ್ ಅನಿಸ್ತಿದೆ. ನೀಲಕ್ಕ, ನೀನಕ್ಕೆ ಹಿಂಗೆ ಕುತ್ಕೋಬಿಟ್ಟಿಲ್ಲ. ಏನೂ ಆಗಲ್ಲ ಬಿಡು. ಆಘಾತಕಾರಿ ಅಂದರೆ ನೀನು ತುಂಬ ದೊಡ್ಡದಾಗೆಲ್ಲ ಯೋಚನೆ ಮಾಡೋಕ್ಕೋಬೇಡ. ಹೀಗೆ ಸಣ್ಣ ಪುಟ್ಟದಾಗಿದ್ರೂ ಆಗಿರುತ್ತೆ. ನೋಡ್ದಾ, ನಿನ್ನ ಮಾತು ಕೇಳಿ ಬಂದರೆ ಸರಿ ಹೋಯ್ತು. ಇಲ್ಲ ಅಂತಿದ್ರೆ ಹೀಗೆ ಏನಾಗುತ್ತೋ ಅಂತ ಹೆದ್ರ್ಕೊಂಡು ಅಲ್ಲೇ ಇರಬೇಕಾಗಿತ್ತು. ನೀಲ, ಹೆದ್ರ್ಕೋಬೇಡ, ಸುಮ್ಮನಿರು. ಏನೂ ಆಗಲ್ಲ. ನಿನ್ನ ಜೊತೆ ನಾವೆಲ್ಲ ಇಲ್ವಾ? ಅದೇ
ಸಹಜಕ್ಕ, ನನಗೂ ನಿಮ್ಮೆಲ್ಲ ಇದ್ದೀರ ಅಂತಲೇ ತುಂಬ ಧೈರ್ಯವಾಗಿದ್ದೀನಿ. ಆದರೆ ಎಲ್ಲೋ ಕೂಡ ಮನಸ್ಸಿನ ಮೂವಿನಲ್ಲಿ ಒಂಥರ ಭಯ ಭಯ ಆಗ್ತಾ ಇದೆ, ಏನಾಗುತ್ತೋ ಏನೋ ಅಂತ. ಅಯ್ಯೋ, ಅರ್ಚಕ ನಾನು ಕೇಳದೆ ಮರ್ತೋಗ್ಬಿಟ್ನಲ್ಲ, ನಮ್ಮ ಮನೆಗೆ ಬಾಗಿಲು ಯಾವಾಗ ಇಡ್ಬೋದು ಅಂತ. ಅದಕ್ಕೆ ಬಂದೆ. ನಾನು ಅದನ್ನ ಬಿಟ್ಟು ಬೇರೇನೋ ಕೇಳೋಂಗಾಯ್ತಲ್ಲ, ಅದೇ ನಂಗೆ ಅರ್ಥ ಆಗ್ತಾಯಿಲ್ಲ. ನನ್ನ ಬಾಯಲ್ಲಿ ಮಾತು ಏನಕ್ಕೆ ಬಂತು ಅರ್ಚಕ ಹತ್ರ? ನಾನು ಬಂದಿದ್ದ ವಿಷಯನೇ ಬೇರೆ. ಅದೇ ಅದಕ್ಕೆ ನಾನು ಅನ್ಕೋತಿದ್ದೆ. ನಾನು ನಿಮ್ಮನ್ನು ಕೇಳಿದಾಗ ನೀವು ಮನೆ ಬಗ್ಗೆ ಕೇಳಬೇಕು ಅಂತೆಲ್ಲ ಬಂದಿದ್ದು. ಇಲ್ಲಿ ನೋಡಿದ್ರೆ ಕನಸು ಅಂತಿದ್ರಲ್ಲ, ನಾನು ಅದಕ್ಕೆ ಸುಮ್ಮನೆ ಕೇಳ್ತೀರಾ ಅಂತ. ಸರಿ ಹೋಗಲಿ ಬಿಡಿ, ಸಂಜೆ ಮತ್ತೆ ಬಂದು ಕೇಳ್ತಾ ಇದ್ದು. ಸಂಜೆ ಅಂತೀನಿ, ನಾಳೆ ಬೆಳಗ್ಗೆ ಬಂದು ಮತ್ತೆ ಕೇಳೋಣ. ನೀವಿನ್ನೂ ಸೋಮವಾರ ತಾನೇ ಬಾಗಿಲು ಇಡೋದು, ನಾನು ಸಂಡೇ ಬಂದು ಕೇಳಿದ್ರೆ ನಡೆಯುತ್ತಲ್ವಾ? ಆಯಿತು ಬಿಡು, ಹಾಗೆ ಮಾಡೋಣ. ಈಗ ಹೋಗೋಣ ಮನೆಗೆ? ಹಾಂ ಹಾಂ ಹಾಂ, ನಡಿ ಹೋಗೋಣ, ನನಗೂ ತುಂಬ ಕೆಲಸ ಇದೆ.